ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿತರ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವಾಗ ವಿಡಿಯೋದೊಳಗಡೆ ಹೋಗೋಣ. ಇಲ್ಲಿ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋಯಿಂದ ಈ ವಿಡಿಯೋವರೆಗೂ ಏನೇನಾಗಿದೆ ಅಂತ ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಹೊರಟಿದ್ದೀನಿ. ಇಲ್ಲಿ ಬಂದು ನನ್ನ ಮಗಳು ನಾನು ಬೆಡ್ಸ್ ರೆಡಿ ಮಾಡ್ತಾಯಿದ್ವಿ. ನನ್ನ ಜೊತೆ ಕಾಂಪಿಟೇಷನಲ್ಲಿ ಅವಳು ನನ್ನಷ್ಟೇ ಬೆಡ್ಸ್ನ ರೆಡಿ ಮಾಡಿದ್ಲು. ನಾನೊಂದು 6 ಮಾಡಿದ್ದೆ, ಅವಳೊಂದು 6 ಮಾಡಿದ್ಲು. ಮತ್ತು ಹಿಂದಿನ ದಿನ ಮಾಡಿದ್ದು ಒಂದು 7-8 ಬೆಡ್ಡು ಎಲ್ಲನೂ ಸ್ಪಾನ್ ರನ್ನಿಂಗ್ ರೂಮ್ಗೆ ಹಾಕಿದ್ದೆ. ಇಲ್ಲಿ ಬಂದು ಟ್ರೈನಿಂಗ್ಗೆ ಮುಂಚೆ, ಅವ್ರು ಬರೋದಕ್ಕೆ ಮುಂಚೆನೇ ನಾನು ಸ್ವಲ್ಪ ಪ್ರಾಸೆಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ. ಅದನ್ನೊಂದು ವೀಡಿಯೋ ಕ್ಲಿಪ್ ಹಾಕ್ಕೊಂಡಿದ್ದೆ, ತೋರಿಸ್ಬೇಕಲ್ಲ ಬಂದವ್ರಿಗೆ, ಅದಕ್ಕೋಸ್ಕರ. ಈ ಸರಿ ಲಾಸ್ಟ್ 2 ವೀಕ್ಸು ನಾನು ಟ್ರೈನಿಂಗ್ ಮಾಡೋಕ್ಕಾಗಿರಲಿಲ್ಲ. ಟ್ರಿಪ್ ಅಂತ ಹೋಗಿ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿಬಿಟ್ಟು ಒಂದು 15 ಡೇಸ್ ಟ್ರೈನಿಂಗ್ ಯಾವುದು ತೊಗೊಂಡಿರಲಿಲ್ಲ. ಇದು ಲಾಸ್ಟ್ ವೀಕ್ ಟ್ರೈನಿಂಗ್ ಗ್ಲಿಮ್ಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಸಹ ತುಂಬ ಆಗ್ತಾ ಇರಲಿಲ್ಲ, ಯಾಕೆಂದರೆ ಟೈಮ್ಗಳು ಸೆಟ್ ಆಗ್ತಿರ್ಲಿಲ್ಲ ಅಂತ. ಇನ್ಮೇಲಿಂದ ಕಾಲ್ಸು ವೀಡಿಯೋಸ್ ಅಪ್ಲೋಡ್ ರೆಗ್ಯುಲರಾಗಿ ಮಾಡ್ತೀನಿ. ಕಾಲ್ ಸಹ ಕಂಟಿನ್ಯೂಸಾಗಿ ಅಟೆಂಡ್ ಮಾಡ್ತೀನಿ, ಯಾಕೆಂದರೆ ಅಟೆಂಡ್ ಮಾಡೋದು ನಾನಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನನಗೆ ವರ್ಕರ್ ಬೇಕಿದ್ದಾರೆ ಕಾಲ್ ರಿಸೀವ್ ಮಾಡೋದಕ್ಕೆ ಅಂತ. ಅದನ್ನು ನೋಡಿ ಒಬ್ಬರು ಕಾಲ್ ಮಾಡಿದರು. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಅವರು ಬಂದು ಜಾಯ್ನ್ ಆದಮೇಲೆ ಹೇಳ್ತೀನಿ ಅಂತ. ಕವಿತಾ ಅಂತ ಜಾಯ್ನ್ ಆಗಿದ್ದಾರೆ, 2 ಡೇಸ್ ಆಗಿದೆ. ನೆಕ್ಸ್ಟ್ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. 2 ದಿನದಿಂದ ಅವರೇ ಕಾಲೆಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ. ಯಾವ್ಯಾವ ಮಿಸ್ ಕಾಲ್ಸ್ ಇತ್ತೋ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಇನ್ನೂ ಅವ್ರಿಗೆ ಟ್ರೈನ್ ಮಾಡ್ತಾಯಿದ್ದೀನಿ, ಏನೇನು ಹೇಳಬೇಕು ಏನು ಅಂತ. ಕನ್ಫ್ಯೂಷನ್ ಬಂದರೆ ಅವರು ನನ್ನ ಕೇಳ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಟ್ರೈನಿಂಗ್ ಅಂದರೆ ಇವಾಗ ಜಸ್ಟ್ ಏನೇನು ಹೇಳಬೇಕು ಎಲ್ಲನೂ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಸ್ಪಾನು ಯಾವ್ಯಾವ ವೆರೈಟೀಸ್ ಅಂದರೆ ಸೈಂಟಿಫಿಕ್ ನೇಮ್ಸ್ ಇರುತ್ತಲ್ಲ, ಯಾವ ರೀತಿ ಗುರ್ತಿಟ್ಕೋಬೇಕು, ಮತ್ತು ಮಶ್ರೂಮ್ದು ಇಲ್ಲೇನಾದರೂ ಇನ್ ಕೇಸ್ ನಾನು ಇಲ್ಲ ಅಂದರೆ ವಾಟರ್ ಹೆಂಗೆ ಹಾಕಬೇಕು, ಪ್ರತಿಯೊಂದೂ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಇವಾಗ ಅವರೆಲ್ಲ ರೆಡಿ ಆಗೋಕ್ಕೆ ನೆಕ್ಸ್ಟ್ ಮಂಡೇ ಆದರೂ ಬೇಕಾಗುತ್ತೆ. ಮುಂದಿನ ವೀಡಿಯೋಗಳಲ್ಲಿ ಅವ್ರನ್ನೂ ಸಹ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಲ್ಲಿ ಬಂದು ಆಯಿಸ್ಟರ್ ಮಶ್ರೂಮ್ ಮಾತ್ರ ಇದೆ, ಮಿಲ್ಕಿ ಮಶ್ರೂಮು. ಮೈಸೀಲಿಯಮ್ ಸ್ವಲ್ಪ ಕಡಿಮೆ ಬಂದಿದೆ ಈ ಸಲ. ಟೆಂಪ್ರೇಚರ್ ಸಡನ್ನಾಗಿ ಇವಾಗ ನಾರ್ಮಲ್ ಆಯ್ತಲ್ಲ, ಬಿಸಿಲು ಇಲ್ದಿರಂಗೆ, ಅದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅನ್ಕೊಬೋದು ಅಂತ ಹೇಳಬೇಕು. ತುಂಬ ಚೆನ್ನಾಗಿ ಅಂದರೆ ಇವಾಗ ಫ್ರೂಟಿಂಗ್ ಬೆಡ್ಸು ತುಂಬ ಹಾಕಿದ್ದೀನಿ. ಇವಾಗ ಇದು ಲಾಸ್ಟ್ ವೀಡಿಯೋದಲ್ಲಿ ಇದೇನು ತೋರಿಸ್ತಾ ಇದ್ದೀನೋ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಒಂದು 20+ ಬೆಡ್ಸ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ಇವಾಗ. ಮಶ್ರೂಮ್ ಅಂತೂ ಇನ್ನು ಮೇಲಿಂದ ಬರುತ್ತೆ ಅಂತ ಅಂದ್ಕೊತೀನಿ. ಏನು ಹೆವಿ ಬಿಸಿಲು, ಎಷ್ಟು ಬೆಡ್ಸ್ ಇಟ್ಟರೆ ಅಷ್ಟು ಡ್ರೈ ಆಗಿಬಿಡೋದು. ಇಲ್ಲಿ ನೋಡಿ, ಹ್ಯೂಮಿಡಿಫೈಯರ್ ಆನ್ ಮಾಡ್ಕೊತಾ ಇದ್ದೀನಿ. ದಿನಕ್ಕೊಂದ್ಸಲಿ ನೀರು ಹಾಕ್ತಾಯಿಲ್ಲ ಇವಾಗ, ಅಂದರೆ ಫಾಗರ್ ಆನ್ ಮಾಡೋದು ಏನೂ ಮಾಡ್ತಿಲ್ಲ. ಹ್ಯೂಮಿಡಿಫೈಯರ್ ಒಂದು ಸ್ವಲ್ಪ ಹೊತ್ತು ಹಾಕ್ಕೊತೀನಿ, ಒಂದು ಅರ್ಧ ಗಂಟೆ ಹಾಕ್ಕೊತಿದ್ದೀನಿ ದಿನಕ್ಕೆ ಅಷ್ಟೇ. ಹೊರಗಡೆ ಟೆಂಪ್ರೇಚರ್ ಚೆನ್ನಾಗಿದೆ ಅಲ್ಲ, ಸೊ ಅದಕ್ಕೋಸ್ಕರ. ಇದು ಟ್ರೈನಿಂಗ್ ಲಿಮ್ಸಸ್ಸು, ಲಾಸ್ಟ್ ಟ್ರೈನಿಂಗ್ ತೊಗೊಂಡಿರೋದು. ಟ್ರೈನಿಂಗ್ ಲಿಮ್ಸಸ್ನ ಕೆಲವೊಂದು ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಸ್ಟರಲ್ಲಿ ಈ ಸಲ ವೈಟು ಮತ್ತು ವೈಟು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಫ್ಲೋರಿಡಾ ವೆರೈಟಿ. ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲೆಲ್ಲ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಮೈಸೀಲಿಯಮ್ ಅಂತೂ ಬಂದಿದೆ ಬೆಡ್ಡಲ್ಲಿ. ಫ್ರೂಟಿಂಗ್ ಯಾವ ರೀತಿ ಬರುತ್ತೋ ಅದನ್ನೆಲ್ಲ ನಿಮಗೆ ಎಷ್ಟು ಬರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ. ಮತ್ತು ಸ್ವಲ್ಪ ಕೆಲವೊಂದು ಡೈಲಿ ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ತೀನಿ. ಇವಾಗ ಕವಿತಾ ಅವರು ಇರೋದ್ರಿಂದ, ಅವರು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಡೈಲಿ ಫ್ರೂಟಿಂಗ್ ಬೆಡ್ಸ್ ಮಾಡ್ಕೊಳೋದು ಇರುತ್ತೆ ಕಂಟಿನ್ಯೂಸ್ ಆಗಿ. ಬಟ್ ಇವಾಗಿಂದ ಅಲ್ಲ, ಜೂನ್ 9ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ತುಂಬ ಜನ ಕಾಲ್ ಮಾಡ್ತೀರಾ ಸ್ಪಾನ್ಗೋಸ್ಕರ ಮತ್ತು ಟ್ರೈನಿಂಗೋಸ್ಕರ. ತುಂಬ ಜನ ಕಾಲ್ ಮಾಡಿದ್ರಿ, ತುಂಬ ಮಿಸ್ ಕಾಲ್ಸ್ ಆಗಿಬಿಡ್ತಾ ಇತ್ತು ಇಷ್ಟು ದಿನದಿಂದ. ಶನಿವಾರ ಕಾಲ್ ಎತ್ತಲ್ಲ, ಸಂಡೇ ಎತ್ತಲ್ಲ, ಮಂಡೇ 12 ಗಂಟೆ ಮೇಲೆ ಎತ್ತೀನಿ. ಇದು ಈ ರೀತಿಯಾಗಿ ತುಂಬ ಮಿಸ್ ಕಾಲ್ಸ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಕಾಲ್ ಅಟೆಂಡ್ ಮಾಡೋಕ್ಕೆ ಇರೋದ್ರಿಂದ ಕಾಲ್ಸ್ ಎಲ್ಲನೂ ರಿಸೀವ್ ಆಗುತ್ತೆ. ಇನ್ ಕೇಸ್ ಕಾಲ್ ರಿಸೀವ್ ಆಗಿಲ್ಲ ಅಂದರೂ ರಿಟರ್ನ್ ಇಮಿಡಿಯೇಟ್ 1 ಅವರಲ್ಲಿ ನಿಮಗೆ ಕಾಲ್ ಬಂದು ಎಲ್ಲ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಅಣಬೆ ಬೀಜ ಬೇಕಿದ್ದರೂ, ಟ್ರೈನಿಂಗ್ ಬೇಕಿದ್ದರೂ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಲೊಕೇಶನ್ ಬಂದು ಬೆಂಗಳೂರು KR ಪುರಂ. ಧನ್ಯವಾದಗಳು.